ಮಹಿಳಾ ದಿನಾಚರಣೆಯ ಪ್ರಯುಕ್ತ ಉದಯವಾಣಿ ತನ್ನ ಉದ್ಯೋಗಿಗಳಿಗಾಗಿ ಆಯೋಜಿಸಿದ್ದ ವಿವಿಧ ಸ್ಪರ್ಧೆಗಳ ಬಹುಮಾನ ವಿತರಣಾ ಸಮಾರಂಭ ಮಣಿಪಾಲದ ಉದಯವಾಣಿ ಕಚೇರಿಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಮಣಿಪಾಲ ಮೀಡಿಯಾ ನೆಟ್ವರ್ಕ್ ಲಿಮಿಟೆಡ್ನ ಕಾರ್ಯನಿರ್ವಾಹಕ ಅಧ್ಯಕ್ಷ ಟಿ ಸತೀಶ್ ಯುಪೈ ಮತ್ತು ಮಣಿಪಾಲ ಮೀಡಿಯಾ ನೆಟ್ವರ್ಕ್ನ ಎಂಡಿ ಮತ್ತು ಸಿಇಒ ಆಗಿರುವ ವಿನೋದ್ ಕುಮಾರ್ ಅವರು ಭಾಗವಹಿಸಿ ವಿಜೇತರಿಗೆ ಬಹುಮಾನ ವಿತರಣೆ ಮಾಡಿದರು. ಕಾರ್ಯಕ್ರಮವನ್ನು ಮಾನವ ಸಂಪನ್ಮೂಲ ವಿಭಾಗದ ಹಿರಿಯ ಪ್ರಬಂಧಕರಾದ ಉಷಾರಾಣಿ ಕಾಮತ್ ಅವರು ನಿರೂಪಿಸಿದರು. ಎಲ್ರಿಗೂ ಗೊತ್ತಿದೆ, ಸುಮಾರು ವರ್ಷದಿಂದ ನಾವು ಈ ವಿಮೆನ್ಸ್ ಡೇ ಸೆಲೆಬ್ರೇಷನ್ ಏನಿದೆ ಅದನ್ನ ಮಾಡ್ಕೊಂಡು ಬರ್ತಾ ಇದ್ದೇವೆ. ಎಲ್ಲರೂ ಕೇಳುವಂಥದ್ದು, ಯಾಕೆ ಮೆನ್ಸ್ ಡೇ ಇಲ್ಲ, ಯಾಕೆ ವಿಮೆನ್ಸ್ ಡೇ ಮಾತ್ರ, ಅಥವಾ ಯಾಕೆ ಪರ್ಟಿಕ್ಯುಲರ್ ಒಂದು ದಿನ ಮಾತ್ರ ಇದನ್ನ ನೀವು ಸೆಲೆಬ್ರೇಟ್ ಮಾಡ್ತೀರಾ ಅಂತ. ಬಟ್ ನಮ್ಗೆ ಎಲ್ರಿಗೂ ಗೊತ್ತಿದ್ದಾಗೆ ಎವ್ರಿ ಡೇ ಇಸ್ ವಿಮೆನ್ಸ್ ಡೇನೆ. ಓಕೆ, ಬಟ್ ವಿ ನೀಡ್ ಅ ಪ್ಲಾಟ್ಫಾರ್ಮ್ to showcase our talent. We need a platform, just to feel happy about ourselves, at least a day in a year wherein we dedicate ourselves to this day. ಸೊ ಅದೇ ಒಂದು ಉದ್ದೇಶದಿಂದ ನಾವು ವಿಮೆನ್ಸ್ ಡೇನ ಉದಯವಾಣಿ ಆಚರಿಸ್ಕೊಂಡು ಬರ್ತಾ ಇದೆ. ಕಳೆದ 54 ವರ್ಷಗಳಿಂದ ಜನಮನದ ಜೀವನಾಡಿ ಉದಯವಾಣಿ ಬರೇ ಕರಾವಳಿಯ ಇಡೀ ನಮ್ಮ ರಾಜ್ಯದ ಜನತೆಗೆ ಸುದ್ದಿಯನ್ನ ವಿತರಿಸೋದು ಮಾತ್ರ ಅಲ್ಲ, ಅದರ ಜೊತೆಗೆ ಮಹಿಳಾ ಕಾರ್ಮಿಕರಿಗೆ, ಮಹಿಳಾ ಸಿಬ್ಬಂದಿಗೆ ಅತ್ಯುತ್ತಮ ಒಂದು ಉದ್ಯೋಗದ ವಾತಾವರಣವನ್ನ ಸೃಷ್ಟಿಸಿದೆ. ಅದರಿಂದಾಗಿ ಬಹುಶಃ ನಾವೆಲ್ಲರೂ ಈ ದಿನ ಇಲ್ಲಿ ಸೇರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೀನಿ. ಇಂದಿನ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು ನೇನು ವೇದಿಕೆಗೆ ಆಗಮಿಸಿದ್ದಾರೆ. ನಮ್ಮೆಲ್ಲರ ವಿನೋದ್ ಸರ್, ನಮ್ಮ MD and CEO, ಮತ್ತು ಶ್ರೀಯುತ ಸತೀಶ್ ಟಿಪೈ ಅವರು, ನಮ್ಮ ಎಕ್ಸಿಕ್ಯೂಟಿವ್ ಚೇರ್ಮನ್ ಅವರು, ಎಲ್ಲರ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದಕ್ಕೋಸ್ಕರ ಹಗಲು ಇರುಳು ಅಂತ ಹೇಳಿ ಶ್ರಮ ಪಡುವವರು ನಮ್ಮ ಅಡ್ಮಿನ್ ಮತ್ತು PMD ವಿಭಾಗದವರು. ಓಕೆ, ವರ್ಷ ಇಡೀ ಕೆಲವೊಂದು ನಿದರ್ಶನಗಳು ಆಗ್ತಾ ಇರ್ತದೆ. ಸೊ ಅವರಿಗೋಸ್ಕರ ಒಂದ್ಸಲ ಜೋರಾದ ಚಪ್ಪಾಳೆಯನ್ನ ತಟ್ಟಬೇಕು. ಅದು ಮಾತ್ರ ಅಲ್ಲ, ಅದ್ರ ಜೊತೆಗೆ ತುಂಬಾ ಟ್ಯಾಲೆಂಟೆಡ್ ಕೂಡ ನಮ್ಮ PMD ಸ್ಟಾಫ್ ಏನಿದ್ದಾರೆ ಅಂತ ಒಂದು ಟ್ಯಾಲೆಂಟ್ ಅಕ್ಷತಾ. ಸೊ ಅವ್ರೀಗ ನಮ್ಮ ಮುಂದೆ ಬಂದು ಒಂದು ಸುಂದರವಾದ ಗೀತೆಯನ್ನ ಹಾಡ್ಲಿಕ್ಕಿದ್ದಾರೆ. ಬಡೆತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು, ಬಡೆತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಹಡಿದ ತಪ್ಪಿಗಾಗಿ ತಂದೆ, ಹಡಿದ ತಪ್ಪಿಗಾಗಿ ತಾಯಿ ಕಣ್ಣೀರ ಸುರಿಸಬಾರದು. ಹಣದಾಸೆ ಗುಣದವನ, ಹಣದಾಸೆ ಗುಣದವನ ಹೆಂಡತಿಯಾಗಬಾರದು. ಬಡೆತನದ ಮನೆಯೊಳಗ ಹೆಣ್ಣು ಹುಟ್ಟಬಾರದು. ಈ ವರ್ಷ ಹಲವಾರು ಕಾರ್ಯಕ್ರಮಗಳನ್ನ ಆಯೋಜಿಸಿದ್ದೆವು. ಅದ್ರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾನು ಹೇಳ್ಬೇಕಾದ್ರೆ, ಮೊದಲನೇದಾಗಿ ನಾವು ಮೆಹಂದಿ ಕಾಂಪಿಟೇಷನ್ ಅನ್ನ ಇಟ್ಟಿದ್ವಿ. ಅದರಲ್ಲಿ ಕೂಡ ತುಂಬಾ ಒಳ್ಳೆ ಪಾರ್ಟಿಸಿಪೇಷನ್ ಇತ್ತು. ಆಮೇಲೆ ಬ್ಯಾಂಗಲ್ ಡೆಕೋರೇಷನ್, ಬಳೆಯನ್ನ ಡೆಕೋರೇಟ್ ಮಾಡುವಂಥದ್ದು. ಆಂಕ್ಲೆಟ್ಸ್ ಮೇಕಿಂಗ್, ಕಾಲಿನ ಗೆಜ್ಜೆ ಏನಿದೆ, ಕಾಲಿನ ಗೆಜ್ಜೆಯನ್ನ ಮಾಡುವಂತಹ ಕಾಂಪಿಟೇಷನ್. ಗ್ರೂಪ್ ಸಿಂಗಿಂಗ್ ಕಾಂಪಿಟೇಷನ್, ಇದರಲ್ಲಿ ನಾವು ಈ ಸಲ ಹಳೆಯ ಕನ್ನಡ ಗೀತೆಗಳು, ರೆಟ್ರೋ ಸಾಂಗ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಮತ್ತೆ ಮೆಮೊರಿ ಗೇಮ್, ಮೊಬೈಲ್ ಫೋಟೋಗ್ರಫಿ. ಫಸ್ಟ್ ಟೈಮ್ ವಿ ಇಂಟ್ರೊಡ್ಯೂಸ್ಡ್ ಮೊಬೈಲ್ ಫೋಟೋಗ್ರಫಿ with the theme that a day in women's life. These were all the programs that we had organized this year on the occasion of International Women's Day. ಇಂದಿನ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದ್ರ ಹತ್ರ ನಾವು ಹೋಗ್ತಾ ಇದ್ದೇವೆ. ಖಂಡಿತ ದಿವ್ಯಾ ಲಕ್ಕಿ ವುಮೆನ್ನೇ. ಯಾಕೆ ಅಂತ ಹೇಳಿದ್ರೆ, ಒಂದು ಅವರು ಈ ವರ್ಷ ಅಷ್ಟೇ ನಮ್ಮ ಸಂಸ್ಥೆಯನ್ನ ಸೇರಿದ್ದಾರೆ, ಡೈರೆಕ್ಟ್ಲಿ ಫ್ರಮ್ SDM ಕ್ಯಾಂಪಸ್ ಇಂದ. ಎಲ್ಲರೂ ಒಂದ್ಸಲ ದಿವ್ಯಾಗೋಸ್ಕರ ಜೋರಾದ ಚಪ್ಪಾಳೆ. As usual, I am very delighted once again to be amongst you on this
special occasion to celebrate Women's Day, which was started, I think, 4-5 years back, initiative taken by Usha and her team. And I'm so happy to see that it has grown to this level, that the number of participants are multiplying. Women are the backbone of any workplace. They bring in, as I said earlier, a lot of positiveness, resilience, passion, dedication, and most importantly, innovation and creativity. And all the best to all of you, and thank you once again for your contribution to the company. Thank you.